ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಗಣನಾಥ ಎಕ್ಕಾರ್. ಪ್ರಿಯ ಕೇಳುಗರೆ, ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ. ಬನ್ನಿ, ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ. ಅಮೃತ ಸೋಮೇಶ್ವರರ ಸೃಜನಶೀಲತೆಯ ಮೂಲ ನೆಲೆ ಜಾನಪದ ಸತ್ವ. ಅವರ ಕಾವ್ಯ, ನಾಟಕ, ಯಕ್ಷಗಾನ ರಚನೆಗಳನ್ನು ಗಮನಿಸಿದರೆ ಈ ಮಾತಿನ ಅರ್ಥ ಸ್ಪಷ್ಟವಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಅವರ ಜಾನಪದದ ಕುರಿತಾದ ಆಳವಾದ ತಿಳುವಳಿಕೆ ಮತ್ತು ಪ್ರೀತಿ. ಒಬ್ಬ ಸಂಶೋಧಕನ ಮನೋಭಾವದಿಂದ ಅವರು ಜಾನಪದವನ್ನು ಅಧ್ಯಯನ ಮಾಡಿದ್ದಾರೆ. ಸಾರಿಗೆ ಸೌಲಭ್ಯ ಮತ್ತು ಆಧುನಿಕ ತಾಂತ್ರಿಕ ಪರಿಕರಗಳು ಇಲ್ಲದ ಕಾಲದಲ್ಲಿ ಕ್ಷೇತ್ರ ಕಾರ್ಯವನ್ನು ನಡೆಸಿ ವಕ್ತೃಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿದ ಅವರ ಸಂಶೋಧನಾ ಶ್ರದ್ಧೆ ಮತ್ತು ಪ್ರತಿಭೆ ಅಪೂರ್ವವಾದುದು. ಜಾನಪದದಲ್ಲಿ ಅವರು ಚಿಂತಿಸದ ಕ್ಷೇತ್ರವಿಲ್ಲ. ಪಾಡ್ದನ ಅವರ ಅಚ್ಚುಮೆಚ್ಚಿನ ಪ್ರಕಾರ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ಪಾಡ್ದನ ಸಂಪುಟ ಪಾಡ್ದನ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವವರಿಗೊಂದು ಕೈದೀವಿಗೆ. ಕವಿತಾ, ಜನಪದ ಕಥೆಗಳು, ಗಾದೆಗಳು, ಪ್ರದರ್ಶನ ಕಲೆಗಳು, ನಂಬಿಕೆ ಆಚರಣೆಗಳು, ಹೀಗೆ ಎಲ್ಲಾ ಪ್ರಕಾರಗಳ ಬಗ್ಗೆಯೂ ಅಧ್ಯಯನ ಮಾಡಿದ್ದಾರೆ. 1962ರಲ್ಲಿ ಪ್ರಕಟವಾದ ತುಳು ಪಾಡ್ದನದ ಕಥೆಗಳು ಜಾನಪದಕ್ಕೆ ಸಂಬಂಧಿಸಿದ ಅಮೃತರ ಮೊದಲ ಕೃತಿ. ಅದು ಆಗ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಪುರಸ್ಕಾರ ಪಡೆದ ಕೃತಿ. ಬಳಿಕ 90ರ ದಶಕದವರೆಗೂ ಅವಿಲು, ಬಾಮಕುಮಾರ ಸಂಧಿ, ಕೊರಗರು, ತುಳು ಬದುಕು, ತುಳು ಸಂಸ್ಕೃತಿಯ ಮುಂದಿನ ಸಂಶೋಧನೆ ಮುಂತಾದ ಕೃತಿಗಳು ಪ್ರಕಟಗೊಂಡವು. ಎಲ್ಲಕ್ಕಿಂತ ಸೃಜನಶೀಲ ಬರವಣಿಗೆಯಲ್ಲಿ ಜಾನಪದವನ್ನು ಅರ್ಥಪೂರ್ಣವಾಗಿ ಬಳಕೆ ಮಾಡುವುದಕ್ಕೆ ಅಮೃತರು ಒಂದು ಮಾದರಿ ಎನ್ನಬಹುದು. ಅವರ ಹೆಚ್ಚಿನ ಕೃತಿಗಳಲ್ಲಿ ಜಾನಪದ ಸತ್ವವನ್ನು ಕಾಣಬಹುದಾಗಿದೆ. ಇದು ಅವರ ಜಾನಪದ ಅಧ್ಯಯನದ ಫಲಶ್ರುತಿ ಎನ್ನಬಹುದು. ಕರ್ನಾಟಕ ಜಾನಪದ ಅಕಾಡೆಮಿಯು ಅರ್ಹವಾಗಿ ಜಾನಪದ ತಜ್ಞ ಪ್ರಶಸ್ತಿ ನೀಡಿ ಗೌರವಿಸಿದೆ. ತುಳು ಸಾಹಿತ್ಯ ಅಕಾಡೆಮಿಯು ಗೌರವ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದಾರೆ. ಅವರ ಜಾನಪದ ಅಧ್ಯಯನದ ವಿಶ್ಲೇಷಣೆಗಾಗಿ ಈ ಮಾತುಕತೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರೊಂದಿಗೆ ಮಂಗಳೂರು ಆಕಾಶವಾಣಿಯ ಮುದ್ರಣ ಭಂಡಾರಕ್ಕಾಗಿ ಈ ಸಂದರ್ಶನವನ್ನ ಮಾಡ್ತಾ ಇದ್ದೇವೆ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರೇ, ನಿಮ್ಮ ಜಾನಪದ ಪ್ರೀತಿಯ ಮೂಲ ಯಾವುದು? ಮೂಲ ಸೆಲೆ ಯಾವುದು? ಮೂಲ ಸೆಲೆ ಮೂಲತಃ ನನ್ನ ತಾಯಿಯವರು ಮಲಯಾಳದ ಜಾನಪದ ಹಾಡುಗಳು, ಮುಖ್ಯವಾಗಿ ಅವು ಕಥನ ಗೀತಗಳು, ಅವುಗಳನ್ನು ಹಾಡುತ್ತಾ ಇದ್ದದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಮತ್ತು ನನ್ನ ದೊಡ್ಡಮ್ಮಂದಿರು ಇಬ್ಬರು, ಅವರು ಕೂಡ ಸುದೀರ್ಘವಾದಂತಹ ಅಂತಹ ಕಥಾನಕಗಳನ್ನು ಅವರು ಹಾಡ್ತಾ ಇದ್ದರು. ರಾತ್ರಿ ಕಾಲದಲ್ಲಿ ಮುಖ್ಯವಾಗಿ ವಿರಾಮವಾಗಿ ಅವುಗಳನ್ನು ಕೇಳಿಸಿಕೊಳ್ಳುವುದೇ ಒಂದು ಸಂತೋಷದ ಒಂದು ವಿಷಯವಾಗಿತ್ತು. ಆಮೇಲೆ ನಾನು ಈ ಜಾನಪದದ ಸಂಗ್ರಹಕ್ಕೆ ಸ್ವಲ್ಪ ಪರಿಶ್ರಮ ಪಟ್ಟೆ. ಕೆಲವು ವಕ್ತೃಗಳ ಬಳಿಗೆ ಹೋಗಿ ನನ್ನ ಶಿಷ್ಯರ ಮತ್ತು ಮಿತ್ರರ ಸಹಕಾರದಿಂದ ಬೇರೆ ಬೇರೆ ಕಡೆಗೆ ಹೋಗಿ ಅನೇಕರಿಂದ ಈ ಧ್ವನಿ ಮುದ್ರಿಕೆ ಮಾಡಿಕೊಂಡು ಅವುಗಳನ್ನು ಸಂಗ್ರಹ ಮಾಡಿಕೊಂಡೆ. ಮತ್ತು ಕೆಲವನ್ನು ಬರೆದು ಕೂಡ ಮಾಡಿದ್ದೇನೆ. ಆ ಜಾನಪದ ಸಂಗ್ರಹ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನನ್ನ ಹತ್ರ ಇತ್ತು. ಅದನ್ನು ಬೇರೆ ಆಸಕ್ತರಿಗೂ ಕೂಡ ನಾನು ಕೆಲವರಿಗೆ ನಾನು ಕೊಟ್ಟಿದ್ದೇನೆ ಕೂಡ, ಕೆಲಸ ಮಾಡಲಿ ಅಂತವರು. ಯಾಕಂದರೆ ನಮ್ಮ ಸಂಸ್ಕೃತಿಯ ತಾಯಿ ಬೇರೆ ಜಾನಪದ. ಅದರಿಂದ ಜಾನಪದ ಎನ್ನುವುದು ಬಹಳ ಒಂದು ನಿಕೃಷ್ಟ ರೀತಿಯ ಅಥವಾ ಎರಡನೇ ದರ್ಜೆಯ ಒಂದು ಸಾಹಿತ್ಯವೂ ಅಲ್ಲ, ಸಂಸ್ಕೃತಿಯೂ ಅಲ್ಲ. ಸಂಸ್ಕೃತಿಯ ಮೂಲ ಸ್ರೋತಸ್ಸೇ ಅದಾದ್ದರಿಂದ ಆ ಸಾಹಿತ್ಯದ ಬಗ್ಗೆ ಆಸಕ್ತಿ ಸಹಜವಾಗಿ ನನಗೆ ಮೂಡಿದೆ. ಆದ್ದರಿಂದ ಅದರಲ್ಲಿರುವಂಥ ಕೆಲವು ವಸ್ತುಗಳನ್ನು, ಪರಿಕರಗಳನ್ನು ಬಳಸಿಕೊಂಡು ನಾನು ಕೆಲವು ರೂಪಕಗಳನ್ನು, ನಾಟಕಗಳನ್ನು, ಹಾಡುಗಳನ್ನು ರಚಿಸಿದುಂಟು. ಅವುಗಳು ಕೇವಲ ಕಾಲ್ಪನಿಕ ಅಲ್ಲದೇ ಇದ್ದರಿಂದ ಅವುಗಳಲ್ಲೊಂದು ರಸವಂತಿಕೆ ಇರುವ ಹಾಗೆ ಕಂಡಿದೆ.
ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಯಕ್ಷಗಾನ ಪ್ರಸಂಗ ಇರ್ಬೋದು, ಬೇರೆ ಇರ್ಬೋದು. ಆಧಾರ ಏನು ಅಂತ ಕೇಳಿದರೆ ಕೇವಲ ಕಲ್ಪನೆ ಮಾತ್ರ. ಆದರೆ ಜಾನಪದದ ಒಂದು ಬಲವಾದ ಆಧಾರ ಇದ್ದರೆ ನಮಗೆ ಒಂದು ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ, ಮತ್ತು ಜಾನಪದಕ್ಕೂ ಅದೊಂದು ಶೋಭೆಯನ್ನು ಕೊಡ್ತದೆ. ಈ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿನ ಕೆಲಸ ನಾನು ಮಾಡಿದ್ದೇನೆ. ಅದು ಪ್ರಸಂಗ ಸಾಹಿತ್ಯವಾಗಿ ಅಲ್ಲ, ಇತರೆ ರೀತಿಯಲ್ಲಿ ನಾಟಕ ಇತ್ಯಾದಿ ರೂಪಗಳಲ್ಲಿ ಮಾಡಿದ್ದೇನೆ. ಈಗ ತುಳುನಾಡಿನ ಭೌಗೋಳಿಕ ಪ್ರಾಕೃತಿಕ ಪರಿಸರ ಕೂಡ ನಿಮಗೆ ಜಾನಪದದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪ್ರೇರಣೆಯನ್ನು ಒದಗಿಸಿದೆಯೇ ಸರ್? ಈಗ ನಿಜವಾಗಿ ತುಳುನಾಡು ಎನ್ನುವುದು ಕನ್ನಡ ನಾಡಿನಿಂದ ಪ್ರತ್ಯೇಕವಾಗಿ ಇರುವಂಥದ್ದಲ್ಲ, ಕನ್ನಡ ನಾಡಿನ ಒಳಗೆ ಇರುವಂಥದ್ದು. ಆದ್ದರಿಂದ ಕನ್ನಡ ನಾಡಿನ ಸಂಸ್ಕೃತಿಯ ಒಳಗೆ ತುಳು ಸಂಸ್ಕೃತಿ ಎನ್ನುವುದು ತನ್ನತನವನ್ನು ಉಳಿಸಿಕೊಂಡು ಅದು ಬೆಳೀತಾ ಬಂದಿದೆ, ಜನರನ್ನು ಬೆಳೆಸಿದೆ. ಅದು ಎಲ್ಲಿಯೂ ಕೂಡ ತನ್ನ ಒಂದು ಸತ್ವವನ್ನು ಕಳೆದುಕೊಂಡದ್ದಿಲ್ಲ. ಹೀಗಾಗಿ ತುಳುವಿನಲ್ಲಿ ಕೆಲಸ ಮಾಡಿದವರು ಕನ್ನಡದಲ್ಲಿಯೂ ಮಾಡಿದ್ದಾರೆ. ಕನ್ನಡದಲ್ಲಿ ಹೆಚ್ಚು ಕೆಲಸ ಮಾಡಿದವರು ತುಳುವಿನಲ್ಲಿ ಮಾಡಿರಲೇಬೇಕು ಅಂತ ಏನಿಲ್ಲ. ಯಾಕಂದರೆ ಒಂದು ಸಣ್ಣ ದುರದೃಷ್ಟ ಅಂತ ಹೇಳ್ತೇನೆ ನಾನು. ಈಗ ಕುಂದಾಪುರ ಕಡೆಯ ನಮ್ಮ ಅನೇಕ ಮಿತ್ರರುಗಳು ಮೂಲತಃ ಕುಂದಾಪುರ ಎನ್ನುವುದು ತುಳುನಾಡಿನೊಂದು ಭಾಗವೇ ಆಗಿದ್ದರೂ ಕೂಡ ತುಳುವಿನಲ್ಲಿ ಮಾತಾಡಲಿಕ್ಕಾಗಲಿ, ತುಳುವಿನಲ್ಲಿ ಏನಾದ್ರು ಕೆಲಸ ಮಾಡಲಿಕ್ಕಾಗಲಿ, ಅದರಲ್ಲಿ ಆಸಕ್ತಿ ತೋರಲಿಕ್ಕಾಗಲಿ ಅವರು ಹೋಗಲಿಲ್ಲ. ಹೆಚ್ಚಾಗಿ ನಮ್ಮ ಮಾನ್ಯ ಡಾಕ್ಟರ್ ಶಿವರಾಮ ಕಾರಂತರು ಕೂಡ ತುಳುವಿನಲ್ಲಿ ಮಾತಾಡಿದ್ದು ನಾನು ಕೇಳಲಿಲ್ಲ. ನಾನು ಅವರಿದ್ದ ಪುತ್ತೂರಿನಲ್ಲೇ ಇದ್ದೆ. ಇಲ್ಲ, ತುಳು ಗೊತ್ತಿತ್ತು ಅವರಿಗೆ, ಅರ್ಥ ಆಗ್ತದೆ, ಗೊತ್ತಿತ್ತು, ಗೊತ್ತಿಲ್ಲದೇನು. ಅದು ಅನೇಕ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಆದರೆ ಸಂಸ್ಕೃತಿಗೂ ಭಾಷೆಗೂ ಹತ್ತಿರ ಸಂಬಂಧ ಇದ್ದದರಿಂದ ಸಂಸ್ಕೃತಿ ಪ್ರಿಯರಾದವರು ಆ ಪರಿಸರದ ಭಾಷೆಗಳನ್ನು ಕೂಡ ಪ್ರೀತಿಸಬೇಕು ಎನ್ನುವುದು ನನ್ನ ಒಂದು ನಮ್ರ ಅಭಿಪ್ರಾಯ. ಯಾವುದೇ ಭಾಷೆ ಇರಬಹುದು, ಭಾಷೆಗಳ ಒಂದು ಸಮೃದ್ಧಿ ಅನ್ನೋದು ನಮ್ಮನ್ನು ಹೆಚ್ಚು ಅನುಭವ ಶ್ರೀಮಂತಿಕೆಯತ್ತ ಒಯ್ಯುತ್ತದೆ ಅಂತ ನನಗೆ ತೋರ್ತದೆ. ಈಗ ವಕ್ತೃಗಳ ಬಗ್ಗೆ ಉಲ್ಲೇಖಿಸಿದ್ದೀರಿ ಸರ್. ಈಗ ನಿಮಗೆ ಗೊತ್ತಿರುವ ಹಾಗೆ ನೀವು ಪ್ರಾರ್ಥನಾ ಅಥವಾ ನೀವು ಜಾನಪದವನ್ನು ಸಂಗ್ರಹಿಸಿದ ಕೆಲವು ವಕ್ತೃಗಳ ಉಲ್ಲೇಖವನ್ನು ಮಾಡ್ಬೋದು ಸರ್? ಮಾಡ್ಬೋದು. ಪ್ರಧಾನವಾಗಿ ಒಬ್ಬ ವಕ್ತೃ, ಆತ ಪರಿಶಿಷ್ಟ ವರ್ಗಕ್ಕೆ ಸೇರಿದವನು, ರಾಮ ಅಂಥೇಳಿ, ಕುಂಜತ್ತೂರು ರಾಮ ಅಂಥೇಳಿ. ಆತ ನನಗೆ ಅನೇಕ ಪಾಡ್ದನಗಳನ್ನು ಒದಗಿಸಿಕೊಟ್ಟಿದ್ದಾನೆ, ತುಂಬ ಪಾಡ್ದನಗಳು. ಈಗ ನಾನು ನನ್ನಲ್ಲಿದ್ದಂಥ ಪಾಡ್ದನ ಸಂಗ್ರಹದ ಎಲ್ಲ ಕಥಾನಕಗಳನ್ನು ಅಥವಾ ಆ ಪಾಡ್ದನ ಹಾಡುಗಳನ್ನು ನಾನೆಲ್ಲವನ್ನು ಬಳಸಿಕೊಳ್ಳಿಲ್ಲ, ಕೆಲವು ಇನ್ನೂ ಹಾಗೆ ಉಂಟು. ಅವರು ಒಂದು. ಆಮೇಲೆ ಪುತ್ತೂರಿನ ಹತ್ತಿರದ ಮುರ ಎಂಬಲ್ಲಿನ ಕುಟ್ಟಿ ನಲಿಕೆ ಅಂತವರು, ನಲಿಕೆ ಜನಾಂಗಕ್ಕೆ ಸೇರಿದವರು. ಅವರು ತುಂಬ ಪಾಡ್ದನಗಳನ್ನು ಹಾಡಿದ್ದಾರೆ. ಅವಳ ಕೆಲವು ಕಥೆಗಳು ತುಂಬ ಆಸಕ್ತಿದಾಯಕವಾಗಿದ್ದವು. ಮತ್ತೊಬ್ಬರು, ಅವರಿಗೆ ಈಗ ಎಲ್ಲ ದಿವಂಗತರು, ತುಂಬ ಸುಂದರವಾದ ಒಂದೆರಡು ಹಾಡುಗಳನ್ನು ಅವರು ನನಗೆ ಕೊಟ್ಟಿದ್ದರು. ನನಗೆ ಮಹಿಳಾ ವಕ್ತೃಗಳು ಇದ್ದಾರೆ ಸರ್, ಪಾಡ್ದನ ಅಥವಾ ಕತೆ ಹಾಡೋದ್ರಲ್ಲಿ ಇದ್ದಾರೆ. ಆದರೆ ನನಗೆ ಹೆಚ್ಚಿನವರು ನನಗೆ ಒದಗಿದ್ದು ಪುರುಷ ವಕ್ತೃಗಳೇ. ಮಹಿಳೆಯರದ್ದು ಸಂಗ್ರಹಣದಲ್ಲಿ ಕಡಿಮೆ. ಆದರೆ ಮಹಿಳೆಯರ ಜಾನಪದ ಮಲಯಾಳಕ್ಕಾಗುವಾಗ ನಮ್ಮ ಮನೆ ಮಾತಿನ ಜಾನಪದದ ವಿಷಯ ನಾನು ಸಂಗ್ರಹಿಸಿದ್ದು ಪ್ರಧಾನವಾಗಿ ಮಹಿಳೆಯರಿದ್ದರೆ, ಅದು ಮಹಿಳೆಯರಿದ್ದರೆ, ಪುರುಷರಿಂದಲ್ಲ. ಈಗ ತುಳು ಜಾನಪದಕ್ಕೂ ಮಲಯಾಳ ಜಾನಪದಕ್ಕೂ ರೂಪಗಳಲ್ಲಿ ಏನು ವ್ಯತ್ಯಾಸ ಇದೆ ಸರ್ ನೀವು ಗುರುತಿಸಿಕೊಂಡಾಗೆ? ಹೆಚ್ಚು ಹೇಳಿಕೊಳ್ಳುವಷ್ಟು ವ್ಯತ್ಯಾಸ ಇಲ್ಲ. ಅವುಗಳಲ್ಲಿ ಕೂಡ ದೀರ್ಘವಾದಂಥ ಕಥಾನಕಗಳಿವೆ ಮಲಯಾಳದಲ್ಲಿ. ಮುಖ್ಯವಾಗಿ ತಚ್ಚುಳ್ಳಿ ಒದಯನನ್ ಎನ್ನುವ ಒಬ್ಬ ಹೀರೋ, ಸಾಮಾನ್ಯ ನಾನು ಎಣಿಸ್ತೇನೆ ಅಬ್ಬಕ್ಕ ರಾಣಿಯ ಕಾಲದ ವ್ಯಕ್ತಿ ಆಗಿರಬೇಕು ಅಂತ. ಯಾಕಂದರೆ ಈ ಕುഞ്ഞാಲಿ ಮರಕಾರ್ ಎನ್ನುವ ಒಂದು ವ್ಯಕ್ತಿಯ ಉಲ್ಲೇಖ ಬರ್ತದೆ. ಅದು ಅಬ್ಬಕ್ಕ ರಾಣಿಯ ಚರಿತ್ರೆಯಲ್ಲಿ ಕೂಡ ಕುഞ്ഞാಲಿ ಮರಕಾರ್ ಎನ್ನುವಂಥ ವ್ಯಕ್ತಿಯ ಬರ್ತಾನೆ. ಹಾಗಾಗಿ ನಾನೊಂದು ಊಹೆ ಮಾಡ್ತೇನೆ ಅಷ್ಟೇ.
ಆ ತಚ್ಚೋಳಿ ಒದೇನನ್ ಎನ್ನುವ ಒಬ್ಬ ಮಹಾವೀರ, ಅವ ಸುಮಾರು 44 ಮಲಯಾಳದಲ್ಲಿ ಪಡೆ ಅಂತ ಹೇಳಿದೆ, ಅಂದರೆ ಪಡ ಅಂದರೆ ಯುದ್ಧ ಅಂತ ಅಂಕಗಳನ್ನು ಗೆದ್ದಂಥ ಮಹಾವೀರ. ಅದೇ ರೀತಿ ಅವ ಪ್ರಣಯವೀರನೂ ಹೌದು. ಅವನೇ ಹೇಳಿಕೊಳ್ಳುವಂಥ ಒಂದು ರೀತಿಯಲ್ಲಿ ಅವ 44 ಹೆಣ್ಣುಗಳನ್ನು ಅವ ಪ್ರೀತಿಸಿದ್ದಾನೆ, ಅಥವಾ ಅವರು ಇವನನ್ನು ಪ್ರೀತಿಸಿದ್ದಾರೆ. ಅಂತೂ ಪ್ರಣಯವೀರನೂ ಹೌದು, ಯುದ್ಧವೀರನೂ ಹೌದು. ಅವನೊಬ್ಬ ದುರಂತ ನಾಯಕ. ಕೊನೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಅವ ಗುಂಡಿನೇಟಿಗೆ ಗುರಿಯಾಗಿ ಸಾಯ್ತಾನೆ. ಆದರೆ ಈ ಮಹಾವೀರರು ಅವರ ಪಕ್ಕನೇ ಅವರ ಪ್ರಾಣ ಹೋಗುವುದಿಲ್ಲ. ಕಾರಣ ಏನು ಅಂತಂದರೆ, ಅವರು ಈ ಕಚ್ಚೋಲೆ ಅನ್ನುವಂಥ ಒಂದು ರೀತಿಯ ದಟ್ಟಿಯನ್ನು ಬಿಗಿತಾರೆ. ಸೊಂಟಕ್ಕೆ ದೀರ್ಘವಾದಂಥ ಒಂದು ದಟ್ಟಿ ವಸ್ತ್ರದ್ದು, ಬಿಳಿ ವಸ್ತ್ರದ್ದು. ಅದನ್ನು ಕಟ್ಟಬೇಕಾದ್ರೆ ಒಂದು ತೆಂಗಿನ ಮರಕ್ಕೆ ತುದಿ ಕಟ್ಟಿ ಅದರಲ್ಲಿ ಆಮೇಲೆ ಬಲವತ್ತರವಾಗಿ ಬಿಗಿದು ಕಟ್ಟಬೇಕು. ಆ ಕಚ್ಚೋಲೆ ತುಂಡು ಆಗದೆ ಅವನ ಪ್ರಾಣೋತ್ಕ್ರಮಣ ಆಗುವುದಿಲ್ಲ. ಅದಕ್ಕೆ ಅವ ಕಚ್ಚೋಳಿ ಒದೇನನ್ ತನ್ನ ಅಣ್ಣನಲ್ಲಿ ಕೇಳಿಕೊಡ್ತಾನೆ, ಅಂದರೆ ಕಚ್ಚೋಲೆ ಕುತ್ತುನಿ ಕತ್ತಿಬೇಕೇನೆ ಅಂತ. ನನ್ನ ಈ ಕಚ್ಚೋಲೆಯ ಈ ಕಟ್ಟು ಉಂಟಲ್ಲ, ಇದಕ್ಕೆ ನೀವು ಕತ್ತಿ ಇಡಿ ಅಂತ. ಅದು ಯಾವ ಅಣ್ಣನಿಗೊಂದು ಮನಸ್ಸು ಬರಲಿಕ್ಕಿಲ್ಲ ಅಂತ ಒಂದು ಕತೆ ಅದರಲ್ಲಿ ಉಂಟು. ಅದು ಒಂದಲ್ಲ, ಉಣ್ಣಿಯಾರ್ಚೆ, ತಚ್ಚೊಳ್ಳಿ ಚಂದು, ಪಾಲಾಟ ಕೋಮಕ್ಪನ್ ಇತ್ಯಾದಿ ದೀರ್ಘ ಕಥೆಗಳು ಮಲಯಾಳದಲ್ಲಿ ಉಂಟು. ಅವುಗಳಲ್ಲಿ ಕೆಲವು ವಡಕನ್ ಪಾಠಗಳು. ಈ ತೆಂಕಲಾಗಿನ ಹಾಡುಗಳು ಸ್ವಲ್ಪ ರೂಪ ವ್ಯತ್ಯಾಸ ಇದೆ ಅಂತ ಕಾಣ್ತದೆ, ನಾನು ಅದನ್ನು ಹೆಚ್ಚು ಅಧ್ಯಯನ ಮಾಡಲಿಲ್ಲ. ಇದು ವಡಕನ್ ಪಾಠಗಳು, ಅಂದರೆ ಬಡಗು ಕಡೆಯ ಹಾಡುಗಳು ಅಂತ. ಅದು ಕೆಲವು ಮುದ್ರಣದಲ್ಲಿ ಬಂದಿದೆ. ಈ ತುಳುವಿನಲ್ಲಿ ಕೂಡ ಅನೇಕ ಸಾಂಸ್ಕೃತಿಕ ವೀರರಿದ್ದಾರೆ. ಪ್ರಸಿದ್ಧವಾಗಿ ಕೋಟಿ ಜನ್ನೆಯರೇ ಇದ್ದಾರೆ. ಕೋಟೆದ ಬಬ್ಬು ಅಥವಾ ಕೋಡದಬ್ಬು ಅಂತ ಹೇಳುವಂಥ ಒಬ್ಬ ದಲಿತ ವೀರ ಇದ್ದಾನೆ. ಅವನ ಬಗ್ಗೆ ಹೆಚ್ಚು ಅಧ್ಯಯನ ಆಗಲಿಲ್ಲ. ಅವನಿಗೆ ಸಂಬಂಧಪಟ್ಟಂಥ ಗುಡಿಗಳು ತುಳುನಾಡು ಉದ್ದಕ್ಕೂ ಇವೆ, ಕಾಸರಗೋಡು ಸೇರಿಸಿ. ಅವನ ಬಗ್ಗೆ ಸರಿಯಾಗಿ ಅಧ್ಯಯನ ಆಗಲಿಲ್ಲ. ಆಮೇಲೆ ನಾನು ಆಗ ಹೇಳಿದ ಸಿರಿ ಕಲ್ಟ್ ಎನ್ನುವುದು ಇಲ್ಲಿಗೆ ತುಳುನಾಡಿಗೆ ವಿಶಿಷ್ಟವಾದಂಥ ಒಂದು ಆರಾಧನಾ ಪ್ರಕ್ರಿಯೆ. ಅದಕ್ಕೆ ಸಂಬಂಧಪಟ್ಟು ಸುದೀರ್ಘವಾದಂಥ ಸಿರಿ ಸಂಧಿ ಇದೆ. ಆವೇಶಗೊಂಡಂಥ ಹೆಣ್ಮಕ್ಕಳು ಆ ಸಿರಿ ಸಂಧಿಯನ್ನು ಹಾಡ್ತಾ ಇರ್ತಾರೆ. ಅದು ಮುಗಿಯುವಂಥ ಹಾಡಲ್ಲ, ಅಷ್ಟು ಸುದೀರ್ಘವಾದದ್ದು. ಆ ಕಥೆಯು ಹಾಗೆ. ಅದರಲ್ಲಿ ಅಲೌಕಿಕ ವಿಚಾರಗಳು ಬರ್ತವೆ, ಲೌಕಿಕ ವಿಚಾರಗಳು ಬರ್ತವೆ. ಸುದೀರ್ಘವಾದ ಒಂದು ಅಧ್ಯಯನ ಮಾಡಲಿಕ್ಕೆ ಇರುವಂಥ ಒಂದು ಸಂಧಿ ಅಂತ ಹೇಳಿದರೆ ಅದರಲ್ಲಿ ಆ ವಿವಿಧ ಸಂಧಿಗಳಿವೆ, ಭಾಗಗಳು. ಅದು ಅಖಂಡವಾಗಿ ಒಂದೇ ಹಾಡಲ್ಲ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಿಲ್ಲಿಸಿ ಮತ್ತೆ ಮುಂದುವರಿಸುವಂತಹ ರೀತಿಯ ಹಾಡುಗಳು. ಈ ಸಂಧಿ ಮತ್ತು ಪಾಡ್ದನ ಬೇರೆ ಬೇರೆ ಹೆಸರು, ಅದರ ಹಾಡುವ ಸಂದರ್ಭ ಅಥವಾ ಬೇರೆ ರೀತಿಯಲ್ಲಿ ಒಂದೇ ಅದು. ಸಂಧಿ ಅಂತಂದರೆ ಅದರಲ್ಲಿ ಒಂದು ಸುದೀರ್ಘವಾದಂಥ ಹಾಡು, ಅದು ಅಲ್ಲಲ್ಲಿ ಸಂಧಿಗಳಾಗಿ ವಿಂಗಡಿಸಲ್ಪಟ್ಟಿರ್ತದೆ. ಈಗ ಪಾಡ್ದನ, ಈಗ ಒಂದು ಸಣ್ಣ ಪಾಡ್ದನವೂ ಇರಬಹುದು, ಅದೇ ಸಂಧಿ ಇರುವುದಿಲ್ಲ. ಸಣ್ಣ ದೈವ ಅಂತ ಇರುವಂಥದ್ದಕ್ಕೆ ಅಥವಾ ಸಣ್ಣ ಒಂದು ಘಟನೆಗೆ ಸಂಬಂಧಿಸಿ ಒಂದು ಪಾಡ್ದನ ಇರ್ತದೆ. ಅದು ಸಂಧಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದರಲ್ಲಿ ಅಲ್ಲಲ್ಲಿ ಇಷ್ಟಿಷ್ಟು ಅಂತ ಹಾಗೆ ಇರೋದಿಲ್ಲ. ಅಖಂಡವಾಗಿ ಒಂದೇ ಏಕ ಸ್ರೋತಸ್ನಲ್ಲಿ ಅದು ಹರಿಯುತ್ತದೆ. ಸರ್, ಈಗ ಆ ಕಾಲದಲ್ಲಿ ಈಗಾಗಲೇ ನಾನು ಅದನ್ನು ಉಲ್ಲೇಖಿಸಿದ್ದೀನಿ, ತಾಂತ್ರಿಕವಾಗಿ ಅಷ್ಟು ಮುಂದುವರೆದಿಲ್ಲ ಆವಾಗ. ಇಲ್ಲ, ಕೇವಲ ಟೇಪ್ ರೆಕಾರ್ಡರ್ಗಳು ಇದ್ದಿರಬಹುದು ಅಷ್ಟೇ. ಆಮೇಲೆ ಸಾರಿಗೆ ವ್ಯವಸ್ಥೆ ಕೂಡ ಕಷ್ಟ. ಆ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರ ಕಾರ್ಯದ ಅನುಭವವನ್ನು ಸ್ವಲ್ಪ ಹೇಳಿದರೆ ಒಳ್ಳೆದಿತ್ತು. ಅದು ತುಂಬ ತ್ರಾಸದಾಯಕವಾಗಿತ್ತು. ಆದರೆ ಈಗ ನನ್ನ ಆಸಕ್ತಿಯ ವಿಷಯ ಆದದ್ದರಿಂದ ಕಷ್ಟಪಟ್ಟಾದರೂ ನಾನು ಹೋಗ್ತಿದ್ದೆ. ನನ್ನ ಪಾಠ ಪ್ರವಚನಗಳಿಗೆ ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ರಜಾ ದಿನಗಳಲ್ಲಿ ಮತ್ತು ಸಾಯಂಕಾಲ ರಾತ್ರಿ ಕೂಡ ಕೆಲವು ಕಡೆಯಲ್ಲಿ ಹೋಗಿ ಸಂಗ್ರಹಿಸಿ ಆ ರೀತಿ ಮಾಡಿದ ಉದಾಹರಣೆ ಉಂಟು. ಯಾಕಂದರೆ ನಮ್ಮ ಆಸಕ್ತಿ ಪ್ರಬಲವಾಗಿದ್ದರೆ ದುಡಿಲಿಕ್ಕೆ ನಮಗೆ ಉತ್ಸಾಹ ಬರ್ತದೆ. ಈಗ ಒಂದು ಸಲ ನನಗೆ ನೆನಪು ಬರ್ತದೆ, ಒಂದು ಅಪೂರ್ವ ಪಾಡ್ದನವನ್ನು ಒಬ್ಬ ಪ್ರಸಿದ್ಧ
ದೈವನರ್ತಕನಿಂದ ಪಡಿಬೇಕಾದರೆ ನಾನು ಸ್ವಲ್ಪ ಪಾಡು ಪಡಬೇಕಾಯಿತು, ಒಂದು ಗಡಂಗಿನಲ್ಲಿ ಉಳಿಬೇಕಾಯಿತು. ಯಾಕಂದರೆ ಗಡಂಗಿಗೆ ಬರ್ತಾನೆ ಅನ್ನೋದು ಗೊತ್ತುಂಟು. ಆದ್ದರಿಂದ ಅಲ್ಲಿ ಉಳ್ಕೊಂಡು ಅಲ್ಲಿ ಆ ಒಂದು ಹುಳಿ ಕಳ್ಳಿನ ವಾಸನೆ ಕೇಳಿಕೊಂಡು ಆಮೇಲೆ ಬಂದಾಗ ಅವನನ್ನು ಸ್ವಲ್ಪ ನೆಮ್ಮದಿ ಮಾಡಿಸಿಕೊಂಡು, ಯಾಕಂದರೆ ಕಳ್ಳಿನ ಸೇವನೆ ಎನ್ನುವುದು ಅನೇಕರಿಗೊಂದು ಸ್ಫೂರ್ತಿ ರಸಾಯನ ಅದು. ಮತ್ತು ಈಗ ನಾವು ಗ್ರಹಿಸುವ ಹಾಗೆ ಬೇರೆ ಲಿಕ್ಕರ್ಗಳ ರೀತಿಯಲ್ಲಿ ಆ ರೀತಿಯ ಅಮಲ ಅಲ್ಲ ಅದು. ಕಳ್ಳು ಒಂದು ಸೌಮ್ಯ ಪೇಯ, ನೋಡಲಿಕ್ಕೆ ಸ್ವಲ್ಪ ಅಸಹ್ಯ ಉಂಟು ಮಾಡಿದರೂ ಅದು ಅಂಥ ದೊಡ್ಡ ಘೋರವಾದಂಥ ಒಂದು ಇದೇನಲ್ಲ ಅದು. ಈಗ ನಮ್ಮ ತುಳುನಾಡಿನ ಅನೇಕ ಬ್ರಾಹ್ಮಣೇತರ ವರ್ಗದವರೆಲ್ಲ ಕಳ್ಳು ಗುಡುಕರೆ, ಕೆಲವರು ವಿಪರೀತ, ಕೆಲವರು ಸೌಮ್ಯ, ಸಾಕಷ್ಟು ದಿನಚರಿಯ ಒಂದು ಭಾಗವಾಗಿ ಇಟ್ಟುಕೊಂಡಿದ್ದರು ಅನೇಕರು. ಕಾಯ ಕಷ್ಟ ಮಾಡಿದವರಿಗೆ ಅದೊಂದು ರಿಲೀಫ್ ಕೊಡ್ತದೆ ಅದು. ಸರ, ಈಗ ಆವಾಗ ಅದನ್ನು ಹೇಗೆ ಸಂಗ್ರಹಿಸಿ ಅದನ್ನು ಬರೆದುಕೊಳ್ಳೋದು ಇತ್ಯಾದಿ ಅಲ್ಲ? ಹೆಚ್ಚಾಗಿ ನಾನೇ ಬರ್ಕೊಂಡದ್ದು. ಆಮೇಲೆ ಒಂದು ಸಣ್ಣ ಟೇಪ್ ರೆಕಾರ್ಡ್ ನಾನು ತಗೊಂಡೆ, ಅದರಲ್ಲಿ ಸ್ವಲ್ಪ ಸಂಗ್ರಹಿಸಿಕೊಂಡದ್ದು. ಪುನಃ ನಾನೇ ಬರಿಬೇಕು ಅದನ್ನು ಬರ್ಕೊಂಡು ಅದನ್ನು ಬೇಕಾದ ರೀತಿಗೆ ಮತ್ತೆ ಉಪಯೋಗಿಸಲಿಕ್ಕೆ ಸಾಧ್ಯ ಆಯಿತು. ಕೆಲವನ್ನು ಏನು ಮಾಡಲಿಕ್ಕೆ ಆಗಿಲ್ಲ, ಹಾಗೆ ಉಂಟು. ಈಗ ಅಲ್ಲಿ ಸಂದರ್ಭದಲ್ಲಿ ಕೆಲವು ಶಬ್ದಗಳ ಬಗ್ಗೆ, ವಾಕ್ಯಗಳ ಬಗ್ಗೆ, ಹೌದು, ಕೆಲವು ಕ್ಲೇಶಗಳು, ತೊಂದರೆಗಳು ಅಥವಾ ಅರ್ಥ ಆಗದಿರುವಂಥದ್ದು, ಆವಾಗ ಏನು ಮಾಡ್ತಾ ಇದ್ದೀರಿ ಸರ್ ಅದಕ್ಕೆ? ಅದೀಗ ಕೆಲವು ಸರ್ತಿ ಅದು ಕೇಳಿ ಕೇಳಿ ನಮಗೆ ಕೆಲವು ಅರ್ಥ ಆಗುತ್ತದೆ, ಕೆಲವು ಕೊನೆಗೂ ಅರ್ಥ ಆಗುತ್ತೆ. ಯಾಕಂದರೆ ಈ ಹಾಡುಗಾರರು ಹಾಡುವ ರಭಸದಲ್ಲಿ ಅಥವಾ ಹಾಡಿನ ಒಂದು ಶೈಲಿಯಲ್ಲಿ ಲಕಾರವನ್ನು ಸೇರಿಸುವಂಥದ್ದು ಮತ್ತು ಕೆಲವು ಇದನ್ನು ಬಿಡುವಂಥದ್ದು, ಇದೆಲ್ಲ ಉಂಟು. ಕೆಲವು ಹಾಡುವಿಕೆಯ ಒಂದು ವೈಖರಿ ಅಂತ ಹೇಳ್ಬೋದು. ಈಗ ನಮಗೆ ಸ್ವಚ್ಛವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಸರಾಗವಾಗಿ ಅವರು ಹಾಡುವುದಿಲ್ಲ, ಸ್ವಲ್ಪ ಅಸ್ಪಷ್ಟವಾಗಿ ಅಥವಾ ಓಯೇನಾ ಬತ್ತೇನಾ ಅಂತ ಅಲ್ಲಿ ನಾವು ಪ್ರಶ್ನಾರ್ಥಕ ಅಂತ ಗ್ರಹಿಸಬಾರ್ದು. ಅದು ಹಾಡಿನ ಒಂದು ದಾಟಿ ಸೆಟ್ಯಾಲ್ ಪೋಯರ ಅಂತ ಹೇಳುವಾಗ ಪೋಯರ ಅಂದರೆ ಕ್ವಶ್ಚನ್ ಮಾರ್ಕ್ ಅಲ್ಲ, ಅದು ಪೋಯರು ಅಂತಲೇ ಅರ್ಥ. ಪೋಯರ ಬತ್ತೇರ. ಈ ಪಾಡ್ದನಗಳು ಛಂದೋಬದ್ಧವಾಗಿವೆ ಸರ್, ಹೇಗೆ ಅದು ಛಂದಸ್ಸು ಮತ್ತು ಪಾಡ್ದನಕ್ಕೆ ಸಂಬಂಧ ಇದೆಯಾ? ಛಂದಸ್ಸು ವಿಶೇಷವಾಗಿ ನಿಶ್ಚಿತವಾದ, ನಾವು ಈಗ ಯಾವುದನ್ನು ಛಂದೋ ಬಂಧಗಳು ಅಂತ ಹೇಳ್ತೇವ ಆ ರೀತಿಯ ರಚನೆಗಳು ಕಡಿಮೆ. ಆದರೆ ತೀರ ಇಲ್ಲ ಅಂತಲ್ಲ, ಕೆಲವು ಅಲ್ಲ, ತೀರ ಗದ್ಯ ಅಲ್ಲ, ಪದ್ಯ ಗದ್ಯ. ಕೆಲವುದರಲ್ಲಿ ಸ್ವಲ್ಪ ಛಂದಸ್ಸಿನ ಒಂದು ವಿನ್ಯಾಸ. ಏರಮ್ಮ ಬಾಲೇಳೆ ನಿಕುಳಿನಿ ಗೂಡುಗು ಬತ್ತಾರ, ಅಂದರೆ ಈ ಸೊಬಗಿನ ಸೋನೆ ಅಂತ ಒಂದು ಇದುಂಟು, ಛಂದಸ್ಸುಂಟು. ಸಾಂಗತ್ಯಕ್ಕೆ ಹತ್ತಿರ, ಅದು 4 ಚರಣ ಸಾಮಾನ್ಯ ಅದಕ್ಕೆ ಹತ್ತಿರ ಆಗ್ತದೆ ಅದು. ಇದು ಸಾಂಗತ್ಯಕ್ಕೆ ಸ್ವಲ್ಪ ಹತ್ತಿರ ಆಗ್ತದೆ, ಆ ರೀತಿ ರಚನೆ ಉಂಟು. ಕೆಲವು ಹೂ ಕೊಯ್ಯೇರ ಈಶ್ವರೇ ಮೂಸು ತೂಯೇರ, ಈಶ್ವರ ಒಂದು ಕೊಳದಲ್ಲಿರುವಂಥ ಸುಂದರವಾದ ಪುಷ್ಪವನ್ನು ಕಿತ್ತು ಅದನ್ನು ಮೂಸಿ ನೋಡಿದ ಅಂತ ಹೇಳುವಂಥದ್ದನ್ನು, ಅದು ಸ್ವಲ್ಪ ಸ್ಪೀಡಾಗಿ, ಸ್ವಲ್ಪ ತೀವ್ರಗತಿಯ ಒಂದು ಛಂದಸ್ಸು. ಆದರೆ ನಾನು ಗಮನಿಸಿದ ರೀತಿಯಲ್ಲಿ ಈ 5 ಮಾತ್ರೆ ಗಣಗಳಿರುವ ಜಂಪೆ ಅಥವಾ ಲಲಿತ ರಗಳೆ ಎನ್ನುವ ಛಂದಸ್ಸಿನ ರಚನೆಗಳು ತುಳುವಿನಲ್ಲಿ ಇಲ್ಲ. ಅದು ಅದರ ಜಾಯಮಾನ ಅಲ್ಲ. 4 ಮಾತ್ರೆದ್ದು, 3 ಮಾತ್ರೆದ್ದು ಎಲ್ಲ ಉಂಟು, 5 ಮಾತ್ರೆದ್ದು ಇಲ್ಲ. ಈಗ ಪಾಡ್ದನಗಳಲ್ಲಿ ಅದನ್ನು ಹೇಗೆ ವರ್ಗೀಕರಿಸಬಹುದು ಸರ್? ಯಾವ ರೀತಿಯ ಪಾಡ್ದನಗಳು ಅಂತ ವರ್ಗೀಕರಿಸಲಿಕ್ಕೆ ಸಾಧ್ಯ? ಪಾಡ್ದನಗಳನ್ನು ಸ್ಥೂಲವಾಗಿ ಈ ದೈವಗಳ ಅಥವಾ ಭೂತಗಳ ಹುಟ್ಟು, ಯಾವ ದೈವ ಎಲ್ಲಿ ಹುಟ್ಟಿತು, ಹೇಗೆ ಬೆಳವಣಿಗೆ ಆಯಿತು, ಎಲ್ಲಿ ತನ್ನ ಪ್ರಭಾವವನ್ನು ಯಾವ ಪ್ರದೇಶಕ್ಕೆ ಬೀರಿತು ಮತ್ತು ಎಲ್ಲಿ ನೆಲೆಯಾಯಿತು ಎನ್ನುವ ದೀರ್ಘ ರಚನೆಗಳು ಇವೆ. ಕೆಲವು ಪಾಡ್ದನಗಳಲ್ಲಿ ಉದಾಹರಣೆ ಪಂಜುರ್ಲಿಯ ಹುಟ್ಟು ಅಂತ ಒಂದು
ಪಾಡ್ದನದಲ್ಲಿ ಒಂದು ವಿಚಿತ್ರವಂತ ಒಂದು ಮನುಷ್ಯನ ಆದಿಮೂಲದ ಒಂದು ಪ್ರವೃತ್ತಿ ಅಂತಲೂ ಹೇಳ್ಬೋದು. ಈಗ ಉದಾಹರಣೆಗೆ ಹುಟ್ಟುವಾಗ ಅವಳಿ ಜವಳಿಯಾಗಿ ಹುಟ್ಟೋದು, ಪಂಜಿದ ಕುರ್ಲೆ ಅಂದರೆ ಮರಿ, ಹಂದಿ ಮರಿಗಳು ಹುಟ್ಟೋದು. ಅವಳಿ ಜವಳಿ ಅಂದರೆ ಅದು ನಿಜವಾಗ ಹತ್ತಿರ ಸಂಬಂಧ ಅಲ್ವಾ, ಅಣ್ಣ ತಂಗಿ ಇರ್ತದೆ. ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವರಲ್ಲಿ ಕೇಳಿ ಆ ಅವಳಿ ಜವಳಿ ಹಂದಿಗಳು ಮದುವೆ ಆಗ್ತವೆ ತಮ್ಮಲ್ಲಿ ಪರಸ್ಪರ. ಆ ಕೇಳುವಂಥದ್ದೊಂದು ಉಂಟಲ್ಲಿ, ದೇವರ ಅನುಮತಿಯಿಂದ ನಾವು ಮದುವೆ ಆದೆವು ಅಂತ ಹೇಳಿ ಆಮೇಲೆ ಆ ಹಂದಿಗಳು ಮಾಡುವಂತಹ ಹಾವಳಿ ಇತ್ಯಾದಿ ಇದೆಲ್ಲ ಬರ್ತದೆ. ಕೆಲವು ಸಲ ಅವೇ ಹಂದಿಗಳನ್ನು ಈಶ್ವರ ದೇವರು ಅವುಗಳನ್ನು ಜಯಿಸುವಂಥದ್ದು ಅಥವಾ ಹೊಡೆಯುವಂಥದ್ದು ಕೂಡ ಬರ್ತದೆ. ವಿಶೇಷ ಏನು ಅಂತಂದರೆ ಈಶ್ವರ ದೇವರ ವಿಚಾರ ಅನೇಕ ಸಂದರ್ಭಗಳು ಬರ್ತದೆ, ವಿಷ್ಣು ದೇವರ ವಿಚಾರ ಇಲ್ಲ, ಬ್ರಹ್ಮನ ವಿಷಯವೂ ಇಲ್ಲ. ಅದು ಯಾಕಿರ್ಬೋದು ಸರ್ ಹಾಗೆ? ಈಶ್ವರನ ಉಲ್ಲೇಖ ಯಾಕೆ ಬರುತ್ತೆ? ಈಶ್ವರ ಒಂದು ರೀತಿಯಲ್ಲಿ ಜಾನಪದ ದೇವರು ಅಂತ ಹೇಳ್ಬೋದು. ಈಶ್ವರ ನೋಡುವಾಗಲೇ ಗೊತ್ತಾಗ್ತದೆ ಅವನು ಜನಪದೀಯ. ವಿಷ್ಣು ಸ್ವಲ್ಪ ಪಾಶ್ ಅಥವಾ ಸ್ವಲ್ಪ ಬಹಳ ಒಂದು ಶ್ರೀಮಂತ ದೇವರು, ಬಹಳ ಒಂದು ಕಲಾತ್ಮಕವಾದಂಥ ಒಂದು ರೀತಿಯ ದೇವರು ಅಂತ ಒಂದು ಹೇಳ್ಬೋದು. ಬಹುಶಃ ಇಲ್ಲಿಯ ತುಳುನಾಡಿನ ಇದಕ್ಕೆ ಸಂಬಂಧಪಟ್ಟಂತೆ ಅವೈದಿಕ ಪರಂಪರೆ ಇರುವುದರಿಂದ, ವೈದಿಕ ಈಶ್ವರ ಪ್ರಧಾನ ಆ ಕಾರಣ ಇರ್ಲಿಕ್ಕೂ ಸಾಕು ಅಂತ ಅನಿಸ್ತದೆ. ಹೌದು ಹೌದು, ಯಾಕಂದ್ರೆ ವೈದಿಕ ಧರ್ಮ ನಂತರ ಇಲ್ಲಿಗೆ ಬಂದದ್ದು, ಪ್ರವೇಶ ಆದದ್ದು. ಆಗಿರುವಾಗ ಈಶ್ವರನೇ ಪ್ರಧಾನ ದೇವರಾದ್ರಿಂದ ಹೆಚ್ಚು ಈಶ್ವರನ ಉಲ್ಲೇಖ ಬಂದಿರಬಹುದು ಅಂತ ಒಂದು ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಹೌದು ಸರ್, ಪೌರಾಣಿಕ ಪ್ರಾರ್ಥನೆಗಳಿವೆ ಅಲ್ಲ ಸರ್ ಕೆಲವು. ಈಗ ಉದಾಹರಣೆಗೆ ಒಂದು ನಾನೇ ಸಂಗ್ರಹಿಸಿದ ಭಾಮಕುಮಾರ ಸಂಧಿ ಅಂತ ಹೇಳುವಂಥ ಒಂದು ಕುತೂಹಲಕರವಾದಂಥ ಸಣ್ಣ ಪುಸ್ತಕ ರೂಪದಲ್ಲೇ ಬಂದಿದೆ. ಹೌದು, ಅಲ್ಲಿ ಭಾಮಕುಮಾರ ಅಂತಂದರೆ ಗಣಪತಿಗೆ ಇರುವ ಒಂದು ಹೆಸರು. ಅದು ಹೀಗೆ ರೂಢಿಯಲ್ಲಿ ಎಲ್ಲಿಯೂ ನಮಗೆ ಸಿಕ್ಕುವುದಿಲ್ಲ. ಅದು ಭಾಮ ಅಂದರೆ ತುಳುವಿನಲ್ಲಿ ಅಂದವಾದ ಅಂತ ಒಂದು ಅರ್ಥ ಉಂಟು, ಭಾಮ. ಇಲ್ಲಿ ಈ ಈಶ್ವರ ದೇವರ ಔರಸ ಪುತ್ರನಾಗಿ ಹುಟ್ಟಿದವನೂ ಅಲ್ಲ. ಆ ಹುಡುಗಿಯರು 4-5 ಜನ ಇದ್ದಾರೆ, ಮೈರಗೆ ಮೈಸಗೆ ಅಂತೆಲ್ಲ ಇರ್ತಾರೆ. ಇಲ್ಲಿ ಮೈಸಗೆ ಎಂಬ ಹುಡುಗಿಯನ್ನು ಈಶ್ವರ ಪ್ರೀತಿ ಮಾಡಿದ. ಆಮೇಲೆ ಅದರಲ್ಲಿ ಅವಳು ಗರ್ಭಿಣಿ ಆಗ್ತಾಳೆ. ಆಮೇಲೆ ಈಶ್ವರ ದೇವರು ಕರ್ಕೊಂಡು ಹೋಗಲಿಲ್ಲ. ಏನೋ ಮರೆವಾಗ್ತದೋ ಅದು ಕೆಲವು ನಮ್ಮ ಕಥೆಗಳಲ್ಲಿ ಉಂಟು. ಈಗ ದುಷ್ಯಂತ ಶಕುಂತಳೆಯನ್ನು ಪ್ರೇಮಿಸಿ ಆಮೇಲೆ ಮರೆತು ಬಿಟ್ಟ, ಹಾಗೆ ಮರೆತು ಬಿಟ್ಟನೋ ಏನೋ. ಆಮೇಲೆ ಅವಳನ್ನು ಕರ್ಕೊಂಡು ಈಶ್ವರನ ಕೈಲಾಸ ಎಂಬ ಹೆಸರೆಲ್ಲ ಬರುವುದಿಲ್ಲ, ಈಶ್ವರನ ಗಿರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವಳ ಹೆರಿಗೆಯನ್ನೆಲ್ಲ ಮಾಡಿಸುವಳು ಪಾರ್ವತಿಯೇ. ಪಾರ್ವತಿ ಬಹಳ ಪ್ರೀತಿಯಿಂದ ತನ್ನ ಮಲತಂಗಿ ಎಂಬ ಭಾವನೆಯಿಂದ ನೋಡಲಿಲ್ಲ, ತನ್ನ ತಂಗಿಯ ಭಾವನೆಯಿಂದ ನೋಡಿ ಭಾಮಕುಮಾರ ಅಲ್ಲಿ ಹುಟ್ಟಿದ ಅಂತ ಹೇಳುವಂಥದ್ದು ಆ ಕಥೆಯಲ್ಲಿ ಹಾಗೆ ಬರ್ತದೆ. ಆಮೇಲೆ ಅವನು ಈಗ ಗಣಪತಿಯ ಕಥೆ ಏನು ಬರುತ್ತೆ ನಮ್ಮಲ್ಲಿ, ಅದರ ಮುಂದುವರಿಕೆ ಭಾಗವಾಗಿ ಬರುತ್ತೆ ಸರ್. ಅದು ಮುಂದುವರಿಕೆ ಭಾಗ ಬರ್ತದೆ. ಈಶ್ವರನನ್ನವ ಹೌದು ತಡಿತಾನೆ, ತಡೆಯುವುದಲ್ಲ, ಅಲ್ಲಿ ಅಸುರರಿಗೂ ಸೂರರಿಗೂ ಯುದ್ಧ ಆಗ್ತದೆ. ಯುದ್ಧ ಆದಾಗ ಈ ಈಶ್ವರ ಶಿವ ಒಂದು ಕಟ್ಟೆಯಲ್ಲಿ ಕೂತ್ಕೊಂಡಿರ್ತಾನೆ. ಒಬ್ಬ ಸುರಾಸುರರ ಯುದ್ಧದಲ್ಲಿ ಓಡಿಕೊಂಡು ಬಂದು ಶಿವನ ಪಾದಮೂಲಕ್ಕೆ ಬೀಳ್ತಾನೆ ಅಂತ ಹೇಳುವಾಗ ಈ ಭಾಮಕುಮಾರ ಅವನ ತಲೆ ಕಡಿತಾನೆ. ಆಗ ಅವನ ತಾಯಿ ಮೈಸೆಗೆ ಬಂದು ಗೋಳಾಡಿ, ನನ್ನ ಮಗನನ್ನು ಕೊಲ್ಲುವುದಕ್ಕೆ ನೀವೇ ಕಾರಣರಾತ್ರಿ, ಮಗನನ್ನು ಕೊಡಬೇಕು ಅಂತ ಅವಳು ಗೋಳಾಡ್ತಾಳೆ. ಅಲ್ಲ, ಶಿವನಲ್ಲಿ. ಅದಕ್ಕೆ ಶಿವ ಹೇಳ್ತಾನೆ, ನಾವು ಬೇರೆ ಕಥೆಯಲ್ಲಿ ಬೇರೆ, ಬಡಗುದಿಟ್ಟಿಗೆ ತಲೆ ಹಾಕಿ ಮಲಗಿದ ಯಾವುದೇ ಒಂದು ಪ್ರಾಣಿಯ ಒಂದು ತಲೆಯನ್ನು ತಂದು ಕೊಟ್ಟರೆ ಜೋಡಿಸಬಹುದು ಅಂತ ಹೇಳ್ತಾನೆ. ಹಾಗೆ ಬಡಗುದಿಕ್ಕಿಗೆ ಒಂದು ಆನೆ ಮಲಕೊಂಡಿತ್ತು, ಅದರ ತಲೆಯನ್ನು ತಂದು ಜೋಡಿಸಿದ ಅಂತ ಆ ಕಥೆಯಲ್ಲಿ ಅಲ್ಲಲ್ಲಿ ಅದಕ್ಕೆ ಸಂಬಂಧ ಇದೆ. ಹಾಗೆ ಆ ಕಥೆಯಲ್ಲಿ ಹಾಗೆ ಗಣಪತಿಯ ಸಂಬಂಧ ಹಾಗೆ ಬರ್ತದೆ.
ಈಗ ಬೇರೆ ಈಗ ಸೀತಾ ಕಲ್ಯಾಣ ಆ ರೀತಿಯ ಯಾವುದಾದ್ರೂ ಪಾಡ್ದನಗಳು ಸಿಗುತ್ತೆ ಸರ್ ಮಹಾಭಾರತ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ? ರಾಮಾಯಣಕ್ಕೆ ಸಂಬಂಧಪಟ್ಟು ಸಿಗ್ತದೆ. ಉದಾಹರಣೆಗೆ ನಮ್ಮ ಮಿತ್ರರು ದಿವಂಗತ ಹುಣಚಿತ್ತಾಯರು ಸಂಗ್ರಹ ಮಾಡಿದ ಒಂದು ಪಕ್ರಿ ರಾಮಾಯಣ ಅಂತ. ಪಕ್ರಿ ಎನ್ನುವ ದಲಿತ ವ್ಯಕ್ತಿ, ಅವನಲ್ಲಿದ್ದಂಥ ಒಂದು ರಾಮಾಯಣ. ಅದರಲ್ಲಿ ಕೆಲವು ಪ್ರತ್ಯೇಕವಾದಂಥ ಕೆಲವು ವಿಷಯಗಳು ಉಂಟು ಅಂತ. ನಾನು ಒಂದು ಸಣ್ಣ ರಾಮಾಯಣ ತುಣುಕನ್ನು ಸಂಗ್ರಹ ಮಾಡಿದ್ದೆ. ಅದರಲ್ಲಿ ಈ ಜನಕರಾಯಸ್ವಾಮಿ ಅಂತ ಒಂದು, ಜನಕನನ್ನು ಜನಕರಾಯಸ್ವಾಮಿ ಅಂತ ಕರೆದಿದ್ದಾರೆ. ಅವ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದಾಗ ಒಂದು ಗರುಡ ಪಕ್ಷಿ, ಪಾಠಾಂತರದಲ್ಲಿ ಒಂದು ಕಾಗೆ ಅಂತಲೂ ಉಂಟು, ಬಂದು ಅದರ ಮಡಿ ಕೆಡಿಸ್ತಾ ಇತ್ತು, ಅದನ್ನು ಹಾಳು ಮಾಡ್ತಾ ಇತ್ತು. ಆಗ ಅವ ಒಂದು ಡಂಗುರ ಸಾರಿಸಿದ. ಏನು ಅಂದರೆ, ಈ ಒಂದು ಉಪದ್ರ ಮಾಡುವಂಥ ಈ ಕಾಗೆಯ ಅಥವಾ ಈ ಗರುಡ ಪಕ್ಷಿಯ ರೆಕ್ಕೆಯನ್ನು ಯಾರು ತುಂಡರಿಸಿ ಅದನ್ನು ಶಿಕ್ಷಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಸಿರಿ ಸೀತಾಮುದೇವಿಯನ್ನು, ಸಿರಿ ಸೀತಾಮುದೇವಿ ಯಾರು, ಅವಳನ್ನು ಕೊಡ್ತೇನೆ ನಾನು ಅಂತ. ಹಾಗೆ ಅಲ್ಲಿಗೆ ರಾಮ ಲಕ್ಷ್ಮಣರು ಬರ್ತಾರೆ. ಅಲ್ಲಿ ಲಕ್ಷ್ಮಣ ಮುಂದಾಗ್ತಾನೆ. ವಿಶೇಷ ಏನು ಅಂದರೆ, ಲಕ್ಷ್ಮಣ ಆ ಕೆಲಸಕ್ಕೆ ಮುಂದಾಗಿ ಅದರ ರೆಕ್ಕೆಯನ್ನು ಕಡ್ದ, ಅದಕ್ಕೆ ಶಿಕ್ಷೆಯನ್ನು ಕೊಟ್ಟ. ಲಕ್ಷ್ಮಣನಿಗೆ ದಾರೆ ಎರಿಬೇಕು ಅಂತ ಎಣಿಸುವಾಗ ಲಕ್ಷ್ಮಣ ಹೇಳ್ತಾನೆ, ನನಗಿಂತ ನನ್ನ ಅಣ್ಣ ಇದ್ದಾರೆ, ಅವರು ಮದುವೆ ಆಗದೆ ನಾನು ಆಗೋದು ಸರಿಯಲ್ಲ ಅಂತ. ಒಂದು ರೀತಿಯಲ್ಲಿ ಲಕ್ಷ್ಮಣ ತನ್ನ ತ್ಯಾಗದ ಮನೋವೃತ್ತಿಯಿಂದ ರಾಮನಿಗೆ ಸೀತೆಯನ್ನು ಬಿಟ್ಟುಕೊಟ್ಟ ಅಂತ ಒಂದು ಕತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣಾನಾಥ ಎಕ್ಕಾರ್.